ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಎಲ್ಲಿ ನೋಡಿದ್ರು ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಇದೆ. ಶಬರಿಮಲೆಯಲ್ಲಿ ಜ್ಯೋತಿ ದರ್ಶನದ ನಂತರ ಮತ್ತೊಂದು ವಿಸ್ಮಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀವಿ. ಅದು ಕೂಡ ನಮ್ಮದೇ ರಾಜ್ಯದಲ್ಲಿ ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ನಡೆಯುವಂತಹ ವಿಸ್ಮಯ. ಈ ವಿಸ್ಮಯವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಕೂಡ ಕಾಯ್ತಾ ಇದ್ದಾರೆ. ಗವಿಗಂಗಾಧರೇಶ್ವರನಿಗೆ ಸೂರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಸ್ಕರಿಸಲಿದ್ದಾನೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ 2026 ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಬೆಳಗಿನಿಂದಲೂ ದೇವಸ್ಥಾನಗಳಿಗೆ ಭಕ್ತರು ಭೇಟಿ ನೀಡ್ತಾ ಇದ್ದಾರೆ, ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಎಲ್ಲದಕ್ಕಿಂತ ಬಹಳ ವಿಶೇಷ ಅಂದ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನ. ಯಾಕಂದ್ರೆ ಇವತ್ತಿನ ದಿನ ಅಲ್ಲಿ ನಡೆಯುವಂತಹ ವಿಸ್ಮಯ, ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡುವಂತಹ ಶುಭ ಗಳಿಗೆಯಲ್ಲಿ ನಡೆಯೋ ಈ ವಿಸ್ಮಯ ಪ್ರತಿ ವರ್ಷವೂ ಕೂಡ ಈ ವಿಸ್ಮಯ ನಡೆಯುತ್ತೆ. ಇದನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ ಭಕ್ತರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಬೆಂಗಳೂರಿನ ಗವಿಪುರಂನಲ್ಲಿರುವಂತ ಗವಿಗಂಗಾಧರೇಶ್ವರ ದೇಗುಲದ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಶಿವನ ಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸುವಂತಹ ಸಮಯ ಏನೇನು ಸಮೀಪಿಸ್ತಾ ಇದೆ. ಇವತ್ತು ಸಂಜೆ 5:02ರಿಂದ 5:04 ಅಂದ್ರೆ 2 ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರ ನಮಿಸಲಿದ್ದಾನೆ. ಶಿವನಿಗೆ ಸೂರ್ಯದೇವ ಸಲ್ಲಿಸುವಂತಹ ಪೂಜೆ ಇದು ಅಂತಲೇ ಜನ ನಂಬಿದ್ದಾರೆ. ಈ ವಿಸ್ಮಯವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಭಕ್ತಾದಿಗಳು ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ದೇವರ ದರ್ಶನಕ್ಕೆ ಅವಕಾಶ. ಮಧ್ಯಾಹ್ನದ ನಂತರ ದೇವರ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಸಂಜೆ ನಡೆಯುವಂತ ಈ ಕೌತುಕ, ಅದಕ್ಕೋಸ್ಕರ ಸಾಕಷ್ಟು ಸಿದ್ಧತೆಗಳು ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ. ಇನ್ನು ಗವಿಗಂಗಾಧರೇಶ್ವರ ಸನ್ನಿಧಾನದಲ್ಲಿ ನಡೆಯುವಂತಹ ಈ ವಿಸ್ಮಯ, ಈ ಕೌತುಕದ ಕುರಿತಾಗಿ, ಅದರ ಜೊತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆಯ ಕುರಿತಂತೆ ಸಾಕಷ್ಟು ವಿಚಾರವನ್ನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು, ಧರ್ಮದರ್ಶಿಗಳು ಆಗಿರುವಂತ ಶ್ರೀ ಬ್ರಹ್ಮಹಂಡ ಗುರೂಜಿ ಅವರು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿ ಶುಭಾಶಯಗಳು. ನಮಸ್ಕಾರ, ನಿಮಗೂ ಶುಭಾಶಯಗಳು. ಎಲ್ಲ ವೀಕ್ಷಕ ಬಾಂಧವರಿಗೆ ತುಂಬ ಹೃದಯದ ಪರಿಪೂರ್ಣವಾಗಿರತಕ್ಕಂಥ ಆರೋಗ್ಯ ಸಮೇತ ಸೂರ್ಯನಾರಾಯಣ ಕೃಪಾಶೀರ್ವಾದ ಉತ್ತರಾಯಣ ಪುಣ್ಯಕಾಲದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಈ ಹೊಸ ಸಂವತ್ಸರಗೆ ಕಾಲಿಡಕ್ಕೆ ಮೊದಲು ಇವೆಲ್ಲ ಏನಂತೀವಿ, ಹೊಸ ವರ್ಷಕ್ಕೆ ಯುಗಾದಿ ಹಬ್ಬ ಅಂತೀವಿ. ಆದರೆ ವರ್ಷದ ಕೊನೆಯ ಹಬ್ಬ ಆಗಿರ್ತಕ್ಕಂಥ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ. ಆದರೆ ಋಣಾನ್ ತೀರಿಸ್ಕೊಳ್ಳಿ ಅನ್ನೋದು ಎಳ್ಳು ಬೆಲ್ಲದ ವಿಚಾರ. ನಿಮಗೆಲ್ಲರಿಗೂ ಭಗವಂತ ಕೃಪಾಶೀರ್ವಾದ ಚೆನ್ನಾಗಿರಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ. ಎಸ್ ಗುರುಜಿ, ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಗ್ಗೆ, ಅದರ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಮಾತಾಡೋದಿದೆ. ಆದರೆ ಗವಿಗಂಗಾಧರೇಶ್ವರ ದೇವಸ್ಥಾನದಿಂದಲೇ ನಾನು ಆರಂಭ ಮಾಡ್ತೀನಿ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಕೌತುಕ ನಡೆಯುತ್ತೆ, ಈ ವಿಸ್ಮಯ ನಡೆಯುತ್ತೆ. ಜನ ಹೋಗಿ ನೋಡ್ತಾರೆ, ಕೃತಾರ್ಥರಾಗ್ತಾರೆ. ಆದ್ರೂ ಸಹ ಪ್ರತಿ ಬಾರಿ ಇದು ಹೇಗೆ ಸಾಧ್ಯ ಅನ್ನೋದೊಂದಿರುತ್ತೆ. ಪ್ರಕೃತಿಯ ವಿಸ್ಮಯ ಆದ್ರೂ ಸಹ ಬಟ್ ಜನಕ್ಕೆ ಅದ್ರ ಮೇಲೆ ಒಂದು ಧಾರ್ಮಿಕವಾದ ನಂಬಿಕೆ ಇದೆ. ಶಿವನಿಗೆ ಸೂರ್ಯ ಬಂದು ನಮಸ್ಕರಿಸುವಂತಹ ಆ ಕ್ಷಣ, ಅದನ್ನ ಕಣ್ತುಂಬಿಸ್ಕೊಂಡ್ರೆ ಇಡೀ ವರ್ಷ ನಮಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಈ ವಿಸ್ಮಯದ ಬಗ್ಗೆ ಏನು ಹೇಳ್ತೀರಿ ಗುರುಜಿ? ಎಲ್ಲ ದೇವನಗ ಭಕ್ತ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ವಂದೇ ಶಂಭು ಉಮಾಪತಿಂ ಸುರಗುರು ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂಪತಿಂ ವಂದೇ ಸೂರ್ಯ ಶಶಾಂಕ ವಂದನೇನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಿಂಚ ವರದಂ ವಂದೇ ಶಿವಂ ಶಂಕರಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ, ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಈಗ ನಾವು ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ವಿಸ್ಮಯ ಅಂತಕ್ಕಂಥದ್ದು ಶ್ವೇತಾ ಪ್ರತಿ ವರ್ಷ ನಡೆಯುತ್ತೆ. ಜನಕ್ಕೇನಾಗ್ಬಿಟ್ಟಿದೆ, ಜನ ಮರಳೋ ಜಾತ್ರೆ ಮರಳೋ ಅಂತ. ಪ್ರತಿ ವರ್ಷ ನೋಡ್ಕೊಂಡು ಕೂತ್ಕೊಂಡಿದ್ರೆ ಏನು ಪ್ರಯೋಜನ? ಅಂದರೆ ಭಗವಂತ ಇಲ್ಲಿದ್ದಾನೆ ಅನ್ನೋದು ಸಂತೋಷ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಭಾಳ ಜನ ಹತ್ತಿರ ಇದೀವಲ್ಲ ಅಂತ ಹೋಗಿ ಬಂದ್ಬಿಡ್ತಾರೆ ಗವಿಗಂಗಾಧರೇಶ್ವರ ದೇವಸ್ಥಾನ. ಯಾವುದೋ ತಿಳ್ಕೊ, ಎಲ್ಲೆಲ್ಲಿ ಬಂಡೆಗಳಲ್ಲಿ ಗುಹೆ ಒಳಗಿರ್ತಕ್ಕಂಥ ದೇವಸ್ಥಾನಗಳಿದೆ ಅದು ಶನಿಯ ಒಂದು ವಿಶೇಷವಾಗಿರೋ ಕ್ಷೇತ್ರ ಅಂತೀವಿ ನಾವು. ಇವತ್ತು ಕಾಣಿಪಾಕದಲ್ಲಿ ಹೋಗಿರ್ತಕ್ಕಂಥ ಬಾವಿ ಏನಿದೆ ಅದು ಶನೇಶ್ವರನ ಕ್ಷೇತ್ರ. ಇವತ್ತು ಪರಿಪೂರ್ಣವಾಗಿರ್ತಕ್ಕಂಥ ಕುರುಡುಮಲೆ ಅಂತ ಕರೀತಾರೆ. ಇದು ಕುರುಡುಮಲೆ ಅಲ್ಲ, ಆ್ಯಕ್ಚುಲಿ ಕೂಡುಮಲೆ ಅಂತ. ಕೂಡುಮಲೆ ಅಂದರೆ ದೇವರಗಳೆಲ್ಲ ಸೇರಿರ್ತಕ್ಕಂಥ ಗಣಪತಿ ಶನಿಯ ಒಂದು ಬೆನ್ನ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಜಾಗ. ಕೇತು ದೋಷ ಪರಿಹಾರ ಆಗುತ್ತೆ. ಅದು ಮುಳುಬಾಗ್ಲ ಹತ್ರ ಇದೆ. ಅದು ವಿಶೇಷವಾಗಿರ್ತಕ್ಕಂಥ ಶನಿಯ ಕ್ಷೇತ್ರ, ಅಂದರೆ ಶನಿಗೆ ಶಾಂತಿ ಇದ್ದಾಗ. ಹಾಗೆ ಗವಿಗಂಗಾಧರೇಶ್ವರ ದೇವಸ್ಥಾನ ವೀರಭದ್ರನ ಮಹಾಕ್ಷೇತ್ರ, ಅಂದರೆ ವೀರಭದ್ರ ಇರತಕ್ಕಂಥ ಗುಹಾಂತರ ಕ್ಷೇತ್ರ. ಇಲ್ಲಿ ಗೌತಮ ಋಷಿಗಳು ತಪಸ್ ಮಾಡಿ ವಿಶೇಷವಾಗಿ ಬಂದಿರತಕ್ಕಂಥ ಗಂಗೆಯ ಪಂಚಗಂಗಾ ಅನುಗ್ರಹ ಸಿದ್ಧಿ ಅಂತ 5 ಗಂಗೆಯಲ್ಲಿ 3 ಗಂಗೆ ಇಲ್ಲಿ ಬರ್ತಾರೆ ಅಂತ. ಶಿವಗಂಗೆಯಿಂದ ಬರ್ತಕ್ಕಂಥದ್ದು,
ವಿಶೇಷವಾಗಿ ಗಂಗಾ ಅನುಗ್ರಹವನ್ನು ಪಡಿತಕ್ಕಂಥದ್ದು ಏನು ವೃಷಭಾವತಿ ನದಿ ಇದೆ ಅದು ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೇ ಹೋಗಿ ಕಾವೇರಿ ಸೇರತಕ್ಕಂಥದ್ದು. ಇನ್ನೊಂದು ಗುಪ್ತಗಾಮಿನಿಯಾಗಿರ್ತಕ್ಕಂಥ 3 ನದಿಗಳು ಯಾವಾಗಲೂ ಸೇರತಕ್ಕಂಥ ಸಂಗಮ ಸ್ಥಳ. ಈ ಸಂಗಮ ಸ್ಥಳ ಗುಹೆ ಒಳಗಾಗೋದನ್ನ ಅಂತರ್ಗಾಮಿ ಅಂತ ಕರಿತೀವಿ. ಈ ಅಂತರ್ಗಾಮಿಯಾಗಿರ್ತಕ್ಕಂಥ ಗೌತಮ ಋಷಿ ಕ್ಷೇತ್ರ ಗಂಗಾಧರೇಶ್ವರನ ಕ್ಷೇತ್ರ. ಇಲ್ಲಿ ಶನಿ ನೀನು ಆಗಲೇ ಹೇಳಿದಾಗೆ ಸೂರ್ಯ ಬಂದು ನಮಸ್ಕಾರ ಮಾಡ್ತಾನೆ ಅನ್ನೋದಕ್ಕಿಂತ ಮಕರ ರಾಶಿ ಯಾರ್ದು ಹೇಳೋ ಶನಿ ಇದು. ಇಷ್ಟೋ ವರ್ಷ ಆದಮೇಲೆ ಛಾಯಾದೇವಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನೇಶ್ವರಂ. ಶನೇಶ್ವರನಿಗೆ ತಂದೆ ಮೇಲೆ ಪ್ರೀತಿ. ಎಷ್ಟು ವರ್ಷ ಆಗಿದೆ ಬಾಪ ನಮ್ಮ ಮನೆಗೆ ಅಂತ ಕೇಳಿ ಕ್ಷಮಾಲೋಚನೆ ಪಟ್ಟು ಪಶ್ಚಾತ್ತಾಪ ತಂದೆ ಪಟ್ಟು ಛಾಯಾದೇವಿ ಹತ್ರ ಬರ್ತಕ್ಕಂಥ ಅವಕಾಶ ಸೂರ್ಯನಿಗೆ. ಸೊ ಪ್ರತಿ ವರ್ಷ ಅವನು ಮಕರ ಪ್ರವೇಶ ಮಾಡಿದಾಗ ಮಕರ ಸಂಕ್ರಾಂತಿನ ಆಚರಿಸ್ತೀವಿ. ಭಾಳ ಸಂತೋಷ, ತಂದೆ ಮಗನ ಮನೆಗೆ ಬರ್ತಾ ಇದ್ದಾನೆ. ತಂದೆ ಮಗನ ಸಂಗಮ. ತಂದೆ ಮಗನಿಗೆ ಇಬ್ಬರ ವಿಶೇಷವಾಗಿರ್ತಕ್ಕಂಥ ಅವಕಾಶ, 2 ಹೆಂಡ್ತಿರು. ಅವನಿಗೆ ಮಂದ ಅಂತಕ್ಕಂಥದ್ದು, ಮಾಂದಿ ಎಂದು ಒಂದು ಮಗು, ನೀಲ ಅಂತಕ್ಕಂಥದ್ದು, ಗುಳಿಕ ಅಂತ ಒಂದು ಮಗ. ಅವರ ತಾಯಿ ಛಾಯಾದೇವಿ. ಸೊ ಇಷ್ಟು ಕುಟುಂಬ ಪರಿವಾರ ಸಮೇತ ಎಲ್ಲಾದರೂ ಇದ್ದರೆ ಅಖಿಲಾಂಡೇಶ್ವರಿ ದೇವಸ್ಥಾನದಲ್ಲಿದೆ. ಅದು ಎಲ್ಲಿ ಪೂರ್ತಿಯಾಗಿ ತಿರುಚಿನಲ್ಲಿದೆ, ಅದು ಜಂಬುಕೇಶ್ವರ ದೇವಸ್ಥಾನದಲ್ಲಿ. ಅಲ್ಲೂ ಕೂಡ ಈ ವಿಸ್ಮಯ ನಡೆಯುತ್ತೆ. ಸೊ ಆ ವಿಸ್ಮಯ ಕುಟುಂಬ ಪರಿವಾರ ಸಮೇತ ಸೂರ್ಯನಾರಾಯಣ ಪ್ರವೇಶ ಮಾಡ್ತಾನೆ ಅಂದರೆ ಇಲ್ಲಿ ಸಾಯಂಕಾಲ ಪ್ರವೇಶ, ಅಲ್ಲಿ ಮಧ್ಯಾಹ್ನ ಪ್ರವೇಶ, ಮಠ ಮಧ್ಯಾಹ್ನ ಪ್ರವೇಶ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೆಯೋ ಈ ಕೌತುಕ ಕೇವಲ ಈ ಒಂದು ಮಾತ್ರ ದೇವಸ್ಥಾನ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಡೆಯುತ್ತೆ, ಬೇರೆ ಬೇರೆ ಸಮಯದಲ್ಲಿ. ಅಂದ್ರಲ್ಲಿ ವಿಶೇಷದಲ್ಲಿ ತಿರುಮಲ ಕ್ಷೇತ್ರದಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ನಾವೇನಾದ್ರೂ ಮೆಡ್ರಾಸ್ ಕಡೆ ಹೋಗ್ತಾ ಇದ್ರೆ, ಕಾಂಚೀಪುರಂ ಕಡೆ ಹೋಗ್ತಾ ಇದ್ರೆ ಅಲ್ಲಿ ಪೂರ್ತಿಯಾಗಿ ಗುಡಿಮಲ್ಲ ಅಂತಿದೆ. ಅಲ್ಲಿ ಭೂಲೋಕದ ಮೊಟ್ಟಮೊದಲು ಸೂರ್ಯ ದೇವಸ್ಥಾನ, ಅಂದ್ರೆ ಸೂರ್ಯ ವಿಶೇಷ ಈಶ್ವರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪರಶುರಾಮ ಕ್ಷೇತ್ರ ಅಂತ ಅದನ್ನು ಕರೀತಾರೆ. ಕೆಳಗಡೆ ಬ್ರಹ್ಮ, ಮಧ್ಯ ವಿಷ್ಣು, ಪರಶುರಾಮ ಅವತಾರದಲ್ಲಿ ಈಶ್ವರನ ಸ್ವರೂಪದಲ್ಲಿ ಇರತಕ್ಕಂಥ ಲಿಂಗ. ಸೊ ಇದನ್ನು ಆ ಕ್ಷೇತ್ರದಲ್ಲಿ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ, ಇವತ್ತು ಸಂಕ್ರಾಂತಿ ದಿವಸನೇ ಅಲ್ಲೂ ಒಂದು ಸೂರ್ಯ ಪ್ರವೇಶ. ಆ ಕ್ಷೇತ್ರದಿಂದ ಪಕ್ಕದಲ್ಲಿ ಹೋದರೆ ಆದಿನಾರಾಯಣ ದೇವಸ್ಥಾನ, ಅಲ್ಲಿ ಸಾಯಂಕಾಲ ಪ್ರವೇಶ. ಸೊ ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಈ ಸೂರ್ಯನಾರಾಯಣ ನೀನು ಹೇಳಿದಿಲ್ಲ ಪೂಜೆ ಮಾಡಕ್ಕೆ ಬರ್ತಾರೆ ಅಂತ. ಪಾಪ ಪರಮಾತ್ಮ ಸೂರ್ಯನಾರಾಯಣ ಈ ಮಕರ ಸಂಕ್ರಾಂತಿಗೆ ಶನಿ ಬಿಟ್ಟು ಹೋಗ್ಬೇಕು ಅಂದರೆ ತಂದೆ, ಮಗ ಕೂಡ ತಂದೆನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಕಾರಣ ಇದೇನೆ. ಸೊ ಆ ಮಕರ ಸಂಕ್ರಾಂತಿಯಲ್ಲಿ ಎಳ್ಳನ್ನ ಯಾರು ಧಾರೆ ಎರಿತಾರೋ, ಎಳ್ಳು ಎಷ್ಟು ದಾನ ಮಾಡಿತೋ ನಮ್ಮ ದಾರಿದ್ರ್ಯ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಸಾಯಂಕಾಲದಲ್ಲಿ ಒಂದು ಕೌತುಕ ಅನ್ನೋದು ಇದನ್ನೆಲ್ಲ ಏನು ಅಂದರೆ, ದಕ್ಷಿಣಾಯಣದಿಂದ ಉತ್ತರಾಯಣ ಪುಣ್ಯಕಾಲ ಯಾರೋ ಭೀಷ್ಮಾಚಾರ್ಯರು ವಿಶೇಷವಾಗಿ ಕಾಯ್ತಾ ಇದ್ದಾರೋ, ಯಮಧರ್ಮರಾಜನ್ನೇ ತಡೆದು ನಾನು ಹೋಗೋದೇ ಉತ್ತರಾಯಣಕ್ಕೆ, ಅವನ ಸ್ವರ್ಗದ ಭಾಗಲು ತೆಗೀತಕ್ಕಂಥದ್ದು ಉತ್ತರಾಯಣಕ್ಕೆ. ಅದರಲ್ಲಿ ನಡೆದಾಡೋ ದೇವರು ಅಂತಕ್ಕಂಥದ್ದು ನಮ್ಮಲ್ಲಿ ವಿಶೇಷವಾಗಿರೋದು ಸಿದ್ಧಗಂಗೆ ಸ್ವಾಮಿಗಳು. 111 ವರ್ಷದಲ್ಲಿ ಅವರು ಕೂಡ ಉತ್ತರಾಯಣ ಪುಣ್ಯ ಕಾಲಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ನಾನು ಮಾಧ್ಯಮದಲ್ಲಿ ಹೇಳಿದಾಗ ಎಷ್ಟೋ ಜನ ನಂಬಿಲ್ಲ, ಭಾಳ ಜನ ಈಗ ಆಗ ಅಂತಿದ್ರು. ಕೊನೆಗೆ 111 ವರ್ಷಕ್ಕೆ ಅವರು ಉತ್ತರಾಯಣ ಪುಣ್ಯ ಕಾಲಕ್ಕೆ ಹೋದರು. ಅದಕ್ಕೆ ಕೆಲವರೆಲ್ಲ ಏನು ಹೇಳ್ತಾರೆ, ಮುಕ್ತಿ ಮೋಕ್ಷವನ್ನು ಕೇಳ್ಕೊತಾರೆ. ಶ್ವೇತಾ, ಮೋಕ್ಷವನ್ನು ಕೇಳ್ಕೊಂಡಾಗ ನಾನು ಎಷ್ಟೋ ಜನ ಕೇಳ್ತೀನಿ, ಮೋಕ್ಷ ಕೇಳ್ಕೊಬೇಡಿ, ಮುಕ್ತಿನೇ ಕೇಳ್ಕೊಳ್ಳಿ. ಮೋಕ್ಷ ಕೇಳಿದ್ರೆ ಪುನರಪಿ ಜನ ಮತ್ತೆ ವಾಪಸ್ ಬರ್ತೀವಿ, ಮುಕ್ತಿನ ಕೇಳಿದ್ರೆ ಬರೋದೇ ಬೇಡ, ಸಾಕಪ್ಪ ಪರಮಾತ್ಮ ಈ ಜನ್ಮ ಸಾಕು ಅಂತ ಕೇಳ್ತೀವಿ. ಆ ಥರ ಭಗವಂತನ ವಿಶೇಷವಾಗಿ ಸಿದ್ಧಗಂಗೆ ಸ್ವಾಮಿಗಳು ಕೇಳ್ಕೊಂಡಿದ್ದು, ನಾನು ಶಿವನಲ್ಲಿ ಯಾವುದಾದ್ರು ರುದ್ರಾಕ್ಷಿ ಆಗ್ಬಿಡ್ತೀನಿ ಅಂತ. ಪಾಪ ಪೆದ್ದುಗಳು ಜನಗಳು ಮತ್ತೆ ಹುಟ್ಟಿ ಬಾ ಸಿದ್ಧಗಂಗೆ ಸ್ವಾಮೀಜಿ ಅಂತಾರೆ. ಈ ಪೆದ್ದನ ಮಕ್ಕಳು ಇವರು ವಾಪಸ್ ಬಾನೋದಲ್ಲ, ಜಗತ್ತಲ್ಲಿ ಅವರವ್ರ ಮೋಕ್ಷನ, ಅವರವ್ರ ಮುಕ್ತಿನ ಅವರವರೇ ಕೇಳ್ಕೋಬೇಕು. ಸೊ ಅಂಥ ಒಂದು ಮೋಕ್ಷ ಮುಕ್ತಿಯನ್ನು ಇವತ್ತು ನಾವು ಯಾರಾದರೂ ಶನಿ ದೋಷಗಳನ್ನು ಹೋಗಲಿ, ಕೇತುವನ್ನು ಮುಕ್ತಿ, ಅದಕ್ಕೆ ಕೇತುನ ಮೋಕ್ಷ ಗ್ರಹ ಅಂತ ಕರಿತೀವಿ, ರಾಹುನ ರೋಗಕಾರಕ ಜ್ಞಾನಕಾರಕ ಅಂತ ಕರಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.